ನಮ್ಮ ಕರ್ನಾಟಕದ ಜೈಲಿನ ಸುತ್ತಮುತ್ತ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ ಜೈಲಿನ ಒಳಗಿರುವಂತ ಕೈದಿಗಳಿಗೆ ನೆಟ್ವರ್ಕ್ ಸಿಗ್ತಾ ಇದೆ, ಆದ್ರೆ ಹೊರಗಿರುವಂತ ಸಾರ್ವಜನಿಕರು ಪರದಾಟ ನಡೆಸಬೇಕಾಗಿರೋ ಪರಿಸ್ಥಿತಿ. ಮಂಗಳೂರು ಕಾರಾಗೃಹದ ಜಾಮರ್ನಿಂದ ನಿವಾಸಿಗಳು ಕಂಗಾಲಾಗಿರೋದು. ಜೈಲಿಗೆ ಜಾಮರ್ ಅಳವಡಿಕೆಯಿಂದ ನೆಟ್ವರ್ಕ್ ಸಿಗದೆ ಜನ ಪರದಾಡ್ತಾ ಇದ್ದಾರೆ. ಮಂಗಳೂರು ನಗರಕ್ಕೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದ ಜೈಲಿನ ಜಾಮರ್. ಮಂಗಳೂರು ನ್ಯಾಯಾಲಯಕ್ಕೆ ಜೈಲು ಜಾಮರ್ ಬಿಸಿ ತಟ್ಟಿರೋದು. ಈಗ ಕೋರ್ಟ್ನಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗದೆ ವಕೀಲರು ಕಂಗಾಲಾಗಿದ್ದಾರೆ. ಜೈಲು ಜಾಮರ್ ಸಮಸ್ಯೆ ಸರಿಪಡಿಸಬೇಕು ಅಂತ ಸರ್ಕಾರಕ್ಕೆ ವಕೀಲರು ಗಡುವನ್ನ ಕೊಟ್ಟಿರೋದು. ನವೆಂಬರ್ 18ರವರೆಗೆ ಜೈಲಿನ ಜಾಮರ್ ಸಮಸ್ಯೆಯನ್ನ ಬಗೆಹರಿಸಬೇಕು. ಒಂದ್ ವೇಳೆ ಸಮಸ್ಯೆ ಬಗೆಹರಿಸದಿದ್ದರೆ ಬೃಹತ್ ಪ್ರತಿಭಟನೆ ಕೈಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾಕಷ್ಟು ಬಾರಿ ನೋಡಿದೀವಿ, ಜೈಲಿನ ಒಳಗಿರುವಂತ ಕೈದಿಗಳು ಮೊಬೈಲ್ ಅನ್ನ ಬಳಕೆ ಮಾಡ್ತಿರ್ತಾರೆ, ಆದ್ರೆ ಜೈಲಿನ ಹೊರಗಿರುವಂತ ಸಾರ್ವಜನಿಕರಿಗೆ ನೆಟ್ವರ್ಕ್ ಸಿಗ್ತಾ ಇರಲ್ಲ. ಹಾಗಾದ್ರೆ ಈ ಜಾಮರ್ ಅನ್ನ ಅಳವಡಿಸಿ ಏನ್ ಪ್ರಯೋಜನ? ಯಾಕೆ ಜಾಮರ್ ಅನ್ನ ಅಳವಡಿಸಬೇಕಿತ್ತು ಅಂತ ಈಗ ವಕೀಲರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಜಾಮರ್ ಸಮಸ್ಯೆ ವಿರುದ್ಧ ವಕೀಲರಿಂದಲೇ ಕಾನೂನು ಸಮರ. ಈಗ ಮಂಗಳೂರು ವಕೀಲರ ಸಂಘದಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದ್ದು, ಜೈಲಿನ ಜಾಮರ್ ತಾಂತ್ರಿಕ ವರದಿ ಕೇಳಿದ ಹೈಕೋರ್ಟ್ ಪೀಠ ಜೈಲೊಳಗೆ ಜೈಲಿನಿಂದ ಕೋರ್ಟ್ವರೆಗಿನ ಸಿಗ್ನಲ್ನ ವರದಿಯನ್ನ ಸಲ್ಲಿಸಬೇಕು ಅಂತ ಸೂಚನೆ ಕೊಟ್ಟಿರೋದು. ಬೇರೆ ಬೇರೆ ಸ್ಥಳಗಳಲ್ಲಿ ಮೊಬೈಲ್ ಸಿಗ್ನಲ್ ಶಕ್ತಿ ಬಗ್ಗೆ ವರದಿಗೆ ಸೂಚನೆ ಕೊಡಲಾಗಿದೆ. ನವೆಂಬರ್ 18ಕ್ಕೆ ವರದಿ ಸಲ್ಲಿಸುವಂತೆ ಸರ್ಕಾರದ ಪರ ವಕೀಲರಿಗೆ ಕೋರ್ಟ್ ಆದೇಶ ಮಾಡಿದೆ. ವಕೀಲರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಜೈಲಿನ ಒಳಗೆ ಕಾರ್ಯನಿರ್ವಹಿಸೋದಕ್ಕೂ ಕೂಡ ನಮಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ, ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿರೋದು. ಜೈಲ್ ರಾಮನಿಂದ ನಮ್ಮದೊಂದು 300 ಮೀಟರ್ ದೂರದಲ್ಲಿ ನಮ್ಮ ಆಫೀಸ್ ಇರುವಂಥದ್ದು ಮಹೇಂದ್ರ ಆರ್ಕೇಡದಲ್ಲಿ. ನಮ್ಮಲ್ಲಿ ಯಾವುದೇ ಫೋನ್ಗಳು ಸರಿಯಾಗಿ ಸಿಗ್ನಲ್ ಸಿಗ್ತಾ ಇಲ್ಲ. ನಾವೊಂದು ಮಾತಾಡಬೇಕು ಅಂತ ಹೇಳಿದರೆ ಅದು ಆಗಾಗ ಕಟ್ 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 ಸೌಂಡ್ ಬರ್ತದೆ, ಅಥವಾ ನಮ್ಮಿಂದ ಕಕ್ಷಿಗಾರ ನಮಗೆ ಫೋನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ರಿಪ್ಲೈ ಕೊಡಲಿಕ್ಕೆ ಆಗ್ತಾಯಿಲ್ಲ. ಇಂಟರ್ನೆಟ್ ಸೌಲಭ್ಯ ಸಿಗೋದೇ ಇಲ್ಲ. ನಮಗೆ ಡೇ ಟು ಡೇ ನಮ್ಮ ಕೇಸ್ ಏನಾಗಿದೆ ಅಂತೇಳಿ ನಾವು ಈ ಕೋರ್ಟ್ ಮೂಲಕ ನೋಡುವಂಥದ್ದು. ಆ ಕೋರ್ಟಿದು ಯಾವಾಗಲೂ ಓಪನ್ ಆಗ್ತಾಯಿಲ್ಲ, ಓಪನ್ ಆದರೂ ಸಿಗ್ತಾ ಇಲ್ಲ. ನಮಗೆ ಸಾಧಾರಣ 1 ವರ್ಷದಿಂದ ಇದೇ ಸಮಸ್ಯೆಗಳಾಗ್ತಾ ಉಂಟು ಸರ್. ಈ ವ್ಯವಸ್ಥೆಗೆ ಅಂತ ಹೇಳಿದರೆ ನೋಡಿ, ನಮ್ಮದು ಕೋರ್ಟಿಗೂ ಸಹ ಸಿಗ್ತಾ ಇಲ್ಲ, ಆಫೀಸಿಗೂ ಸಿಗ್ತಾ ಇಲ್ಲ, ತುಂಬ ಜನರಿಗೆ ತೊಂದರೆ ಆಗ್ತಾ ಉಂಟು. ಈಗ ಒಂದು ವೇಳೆ ನಾವು ಹೋಗಿ ಚಹಾ ಕುಡಿತೇವೆ ಅಥವಾ ಹೋಟೆಲ್ ಊಟ ಮಾಡ್ತೇವೆ, ನಾವು ಪೇಮೆಂಟ್ ಆನ್ಲೈನ್ ಮಾಡುವ ಅಂತ ಹೇಳಿದ್ರೆ ಅದೂ ಸಾಧ್ಯ ಇಲ್ಲ. ಇದರ ಬಗ್ಗೆ ಯಾರು ಎಚ್ಚೆತ್ತುಕೊಳ್ಳೋದಿಲ್ಲ. ಇದು 1 ವರ್ಷದಿಂದ ಇದರ ಬಗ್ಗೆ ಪೇಪರ್ಗಳಲ್ಲಿ ಆಗಲಿ ಅಥವಾ ನಿಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಬರ್ತಾ ಉಂಟು. ಇದರ ಬಗ್ಗೆ ಸಂಬಂಧಪಟ್ಟವರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಅಲ್ಲ, ನಾವು ಇದರ ಬಗ್ಗೆ ಸಂಬಂಧಪಟ್ಟರು ಸೂಕ್ತ ಕ್ರಮ ತಗೊಂಡು ನಾವು ನಾವು ಫಾರ್ವರ್ಡ್ ಆಗಿದ್ದೇವೆ. ನಮಗೆ ಆ ಫೋನಿನ ಏನು ಅಗತ್ಯ ಉಂಟು, ಇಂಟರ್ನೆಟ್ ಏನು ಅಗತ್ಯ ಉಂಟು ಅಂತ ಎಲ್ಲರಿಗೂ ಗೊತ್ತುಂಟು. ಅದು ಇಲ್ಲದೀಗ ಬದುಕಲಿಕ್ಕೆ ಅಸಾಧ್ಯತೆ ಇರುವಂಥ ಸಂದರ್ಭದಲ್ಲಿ ಈ ರೀತಿ ತೊಂದರೆ ಆಗುವಾಗ ಇದರ ಬಗ್ಗೆ ಯಾರೂ ಕ್ರಮ ಕೈಗೊಳ್ಳೋದಿಲ್ಲ ಅಂತ ಹೇಳಿದ್ರೆ ಇದು ಭಾಳ ಬೇಜಾರ ಸಂಗತಿ. ನೋಡಿ, ಜೈಲ್ ರಾಮನಿಂದ ನಮ್ಮದೊಂದು 300 ಮೀಟರ್ ದೂರದಲ್ಲಿ ನಮ್ಮ ಆಫೀಸ್ ಇರುವಂಥದ್ದು ಮಹೇಂದ್ರ ಆರ್ಕೇಡದಲ್ಲಿ. ನಮ್ಮಲ್ಲಿ ಯಾವುದೇ ಫೋನ್ಗಳು ಸರಿಯಾಗಿ ಸಿಗ್ನಲ್ ಸಿಗ್ತಾ ಇಲ್ಲ. ನಾವೊಂದು ಮಾತಾಡಬೇಕು ಅಂತ ಹೇಳಿದರೆ ಅದು ಆಗಾಗ ಕಟ್ ಕಟ್ ಕಟ್. ಈ ನೆಟ್ವರ್ಕ್ಸ್ ಜಾಮರ್ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ, ಈ ಜಾಮರನ್ನು ಹಾಕಿ ಜೈಲಲ್ಲಿರುವಂತಹ ಕೈದಿಗಳಿಗೆ ನೆಟ್ವರ್ಕ್ ಸಿಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಜಾಮರ್ ಹಾಕಿದ್ದಾರೆ. ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಳಗಿದ್ದವರಿಗೆ ನೆಟ್ವರ್ಕ್ ಸಿಗ್ತಾ ಇದೆ, ಸುತ್ತಮುತ್ತಲ ಪರಿಸರದ 2 ಕಿಲೋಮೀಟರ್ ಒಳಗಿನ ಪರಿಧಿಯೊಳಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ಮುಖ್ಯವಾಗಿ ಈ ಕೋರ್ಟ್ ಆವರಣ, ಅಲ್ಲಿರುವಂಥ ವಕೀಲರ ಸಂಘ, ಹಾಗೆ ಅಲ್ಲಿ ಬರುವಂಥ ಕ್ಲೈಂಟ್ಸ್ಗಳಿಗೆ ಈ ನೆಟ್ವರ್ಕ್ ಸಮಸ್ಯೆ ಭಾಳ ಬಿಗಡಾಯಿಸಿದೆ. ಏನಂತ ಹೇಳಿದರೆ, ನಮಗೆ ಕ್ಲೈಂಟ್ಸನ್ನು ಕಾಂಟ್ಯಾಕ್ಟ್ ಮಾಡೋದಾಗಲಿ ಅಥವಾ ನಮ್ಮ ಜೂನಿಯರ್ಸನ್ನು ಕಾಂಟ್ಯಾಕ್ಟ್ ಮಾಡೋದಾಗಲಿ ಯಾವುದಕ್ಕೂ ಕೂಡ ನಮಗೆ ಇಲ್ಲಿ ಸೌಲಭ್ಯಗಳು ಸಿಗ್ತಾಯಿಲ್ಲ. ಅದೇ ರೀತಿ ನಾವೇನಾದರೂ ನಮ್ಮ ಕ್ಯಾಂಟೀನ್ಗೆ ಹೋಗಿ ನಾವೊಂದು ಚಹಾ ಕುಡಿದ್ರೂ ಸಮೇತ ಗೂಗಲ್ ಪೇ ಮಾಡಲಿಕ್ಕೆ ನಮಗೆ ನೆಟ್ವರ್ಕ್ ಇಲ್ಲ. ಯಾವುದೇ ರೀತಿಯಾದಂತಹ ನಮಗೆ ಸಂಪರ್ಕಕ್ಕೆ ಈ ನೆಟ್ವರ್ಕ್ ಜಾಮರಿಂದ ಬಹಳ ತೊಂದರೆ ಆಗಿದೆ. ನಮಗಾಗಲೇ ನಾವು ಹೈಕೋರ್ಟಿಗೆ ಹೋಗಿದ್ದೇವೆ. ಹೈಕೋರ್ಟಲ್ಲಿ ಮೊನ್ನೆ ಹಿಯರಿಂಗ್ ಇತ್ತು 4ನೇ ತಾರೀಕಿಗೆ. ಆ 4ನೇ ತಾರೀಕು ಹಿಯರಿಂಗ್ನಲ್ಲಿ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಗೋವಿಂದರಾಜ್ ಸರ್ ಅವರು ಈ ನೆಟ್ವರ್ಕ್ನ ಯಾವ ರೀತಿಯಾದಂತಹ ನಮಗೆ ನೆಟ್ವರ್ಕ್ ಸಿಗ್ತಾ ಇದೆ, ಅದರ ರೇಂಜ್ ಎಷ್ಟಿದೆ ಎಂಬುದರ ಬಗ್ಗೆ ನಮಗೆ ಮಾಹಿತಿ ನೀಡಬೇಕಂತ 18ನೇ ತಾರೀಕಿಗೆ ಕೇಸನ್ನು ಮುಂದೂಡಿದ್ದಾರೆ. ಸರ್, ಈಗಲೂ ಕೂಡ ಇವತ್ತಿಗೂ ಕೂಡ ತಾವು ಗಮನಿಸಿದಾಗ ಈ ಕೋರ್ಟಿನ ಆವರಣದಲ್ಲಾಗಲಿ ವಕೀಲರುಗಳಿಗಾಗಲಿ ಅಥವಾ ನ್ಯಾಯಾಲಯದ ಒಂದು ಕಲಾಪಗಳಿಗಾಗಲಿ ಈ ನೆಟ್ವರ್ಕ್ ಸಮಸ್ಯೆಯಿಂದ ಬಹಳ ತೊಂದರೆ ಆಗ್ತದೆ. ಸುಮಾರು ಒಂದು ಸಾಧಾರಣ 8 ತಿಂಗಳಿಂದ ಇಂತಹ ಒಂದು ನಾವು ಸಮಸ್ಯೆಗಳಿಗೆ ನಾವು ಎದುರಾಗ್ತಾ ಇದ್ದೇವೆ. ಈಗಾಗಲೇ ಜಿಲ್ಲಾಧಿಕಾರಿಗಳಿಗಾಗಲಿ ಎಲ್ಲರಿಗೂ ನಾವು ಜೈಲರಿಗೂ ಕೂಡ ನಾವು ಇದನ್ನು ಕಂಪ್ಲೇಂಟ್ ಕೊಟ್ಟಿದ್ದು, ಆದರೂ ಕೂಡ ನಮಗೆ ಈ ಪರಿಹಾರ ಆಗದೆ ತುಂಬ ಸಮಸ್ಯೆಗಳಾಗ್ತಾ ಇದೆ. ಅಲ್ಲಿ ಒಳಗಿಂದ ಎಲ್ಲ ನೆಟ್ವರ್ಕ್ಗಳು ಸಿಗ್ತದೆ, ಕಳ್ಳರಿಗೆ ಅಲ್ಲಿ ಕೈದಿಗಳಿಗೆ ನೆಟ್ವರ್ಕ್ ಸಿಗ್ತಾಯಿದೆ. ಹೊರಗಿನ ಸುತ್ತಮುತ್ತಲು ಈ ತುಂಬ ಜನ ಅಡ್ವೊಕೇಟ್ ಆಫೀಸ್ಗಳು ಕೂಡ ಈ ರೇಂಜ್ನಲ್ಲಿದೆ. ಈ ಬಣ್ಸ್ ಹಾಸ್ಟೆಲ್ಲು, ಕರಂಗಲ್ಪಾಡಿ, ನ್ಯಾಯಾಲಯದ ಸುತ್ತಮುತ್ತಲ ಆವರಣದಲ್ಲಿ
ವಕೀಲರ ಕಚೇರಿಗಳಿದೆ, ಅಲ್ಲಿಯೂ ಇಲ್ಲ. ವಿದ್ಯಾಸಂಸ್ಥೆಗಳಿದೆ, ಮುಖ್ಯವಾಗಿ ಕೆನರಾ ಕಾಲೇಜ್ ಇದೆ, HM ಲಾ ಕಾಲೇಜ್ ಇದೆ, ಬಿಸ್ನೆಸ್ ಏರಿಯಾಗಳಿದೆ. ಎಲ್ಲರಿಗೂ ಕೂಡ ಈ ರೀತಿಯ ಪ್ರಾಬ್ಲಮ್ಗಳಿದೆ. ಮುಖ್ಯವಾಗಿ ನಮಗೆ ನ್ಯಾಯಾಲಯದ ಕಲಾಪ ಸುಗಮವಾಗಿ ಆಗಬೇಕು ಎಂಬುವಂಥ ಉದ್ದೇಶ. ಅದರಿಂದ ನಾವು ಮಂಗಳೂರು ವಕೀಲರ ಸಂಘ ಇದರ ಬಗ್ಗೆ ನಾವು ಕ್ರಮವನ್ನು ತೆಗೆದುಕೊಂಡು ಈಗ ಹೈಕೋರ್ಟಿಗೆ ರಿಟರ್ನ್ ಸಲ್ಲಿಸಿದ್ದೇವೆ. ಆದಷ್ಟು ಬೇಗ ಅದರ ಬಗ್ಗೆ ಮೊನ್ನೆ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಅದರ ರೇಂಜಿನ ಬಗ್ಗೆ ತನಿಖೆಗೆ ಬಂದಿದ್ದರು. ನಾವೆಲ್ಲ ವಕೀಲರು ಕೂಡ ಇದರ ಬಗ್ಗೆ ಅವರಿಗೆ ನಾವು ಮನದಟ್ಟು ಮಾಡಿಕೊಟ್ಟಿದ್ದೇವೆ. ಸೊ ಈ ನೆಟ್ವರ್ಕ್ ಸಮಸ್ಯೆ ಆಗದೆ ನಮಗೆ ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.